ಚಿಪ್ಪು ಈ ಚಿಪ್ಪು ಅರ್ಧ ತಲಕಾಡಲ್ಲಿದೆ. ಹುಚ್ಚು ಪ್ರಸಾದ ಕೊಡ್ತಾರೆ. ಹಾಂ ಸರಿ ಸರಿ. ಹಾಂ ಸ್ಕಿನ್ ಆದ್ರೆ ಹಾಂ ನಾಗದೋಷ ಪರಿಹಾರನೂ ಇದೆ. ಇಲ್ಲಿ ಉಂಟು ಈಶ್ವರ ಉಂಟು. ಹಾಂ ಹಾಂ ಸರಿ. ತೊಟ್ಲು ಇವು. ಹಾಂ ಹಾಂ ಉದ್ಭವಮೂರ್ತಿ ಇಲ್ಲಿ. ಉದ್ಭವ ಮೂರ್ತಿ ಎಲ್ಲ ಇದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಲೋಕೋ ಮುರುಡೇಶ್ವರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಬಂದಿದ್ದೀನಿ ನಮ್ಮ ವೈದ್ಯನಾಥೇಶ್ವರ ದೇವಸ್ಥಾನ. ಇದು ಬಂದುಬಿಟ್ಟು ನಮ್ಮ ಮದ್ದೂರಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ಇವತ್ತು ಈ ದೇವಸ್ಥಾನದ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಥರ ಇದೆ ಅಂಥೇಳಿ. ಇದು ಮದ್ದೂರಿಂದ 3 ಕಿಲೋಮೀಟರ್ ಒಳಗಡೆ ಒಂದು ಹಳ್ಳಿಯಲ್ಲಿದೆ. ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನದ ಟೈಮಿಂಗ್ಸಿಂದ ಹಿಡಿದು ಈ ದೇವಸ್ಥಾನಕ್ಕೆ ವೈದ್ಯನಾಥೇಶ್ವರ ಅನ್ನೋ ಒಂದು ಹೆಸರು ಯಾವ ಥರ ಬಂತು, ಈ ದೇವಸ್ಥಾನದ ಹಿಸ್ಟ್ರಿ ಭಾಳ ಕುತೂಹಲವಾಗಿದೆ. ಸೊ ನಾನು ಪ್ರತಿಯೊಂದು ತಿಳ್ಕೊಂಡು ನಿಮಗೆ ಈ ದೇವಸ್ಥಾನ ಬಗ್ಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನನಗೂ ಕೂಡ ಆದಷ್ಟು ವಿಡಿಯೋನ ನಿಮಗೆ ಇನ್ನಷ್ಟು ದೇವಸ್ಥಾನಗಳನ್ನು ತೋರಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಲೆಟ್ಸ್ ಗೋ. ಪೂರ್ತಿ ನೀವೀಗೇನು ನೋಡ್ತಾ ಇದ್ರಲ್ಲ, ಇದು ದೇವಸ್ಥಾನದ ಮೊದಲ ಬಾಗಿಲು. ಹಾಗೆ ಬಾಗಿಲಿಗೆ ಒಂದು ನಮಸ್ಕಾರ ಮಾಡಿ ದೇವಸ್ಥಾನದ ಒಳಗಡೆ ನೀವು ಪ್ರವೇಶ ಮಾಡಿದರೆ ನಿಮಗೆ ನೋಡ್ತಾ ಇರ್ಬೋದು, ಇದೇ ಗರ್ಭಗುಡಿ. ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ನೆಲೆಸಿರುವಂಥ ಗರ್ಭಗುಡಿ. ಈ ದೇವಸ್ಥಾನಕ್ಕೆ ವೈದ್ಯನಾಥೇಶ್ವರ ಅನ್ನೋ ಹೆಸರು ಹೇಗೆ ಬಂತು ಅಂತ ಹೇಳೋ ಕೂಡ ನಾನು ಇವತ್ತು ಈ ಸ್ಟೋರಿಯಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮೊದಲು ದೇವಸ್ಥಾನದ ಒಳಗಡೆ ನೋಡುವ ಹೇಗಿದೆ ಏನು ಅಂಥೇಳಿ. ನಾವು ಹಾಗೇ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿದರೆ ನಮ್ಮ ಬಲ ಬದಿಯಲ್ಲಿ ನಮಗೆ 2 ಲಿಂಗ ನೋಡ್ಲಿಕ್ಕೆ ಸಿಗುತ್ತೆ. ಬಲಮುರಿ ಮತ್ತು ಎಡಮುರಿ ಅಂಥೇಳಿ ಕರೀತಾರೆ ದೇವರ ಲಿಂಗಗೆ. ಅದನ್ನು ಯಾರು ಪ್ರತಿಷ್ಠಾಪನೆ ಮಾಡಿದ್ರು ಅಂಥೇಳಿ ಕೇಳಿದಾಗ ನನಗೆ ಗೊತ್ತಾಗಿದ್ದು, ಅಲ್ಲಿ ಆ ಪ್ರತಿಷ್ಠಾಪನೆ ಮಾಡಿದವರು ಪರಶುರಾಮರು ತಾವು ತಪಸ್ಸು ಮಾಡುವ ಸಮಯದಲ್ಲಿ ಈ ಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂಥೇಳಿ ಆ ಊರಿನ ಜನ ಹೇಳ್ತಾಯಿದ್ರು. ನೋಡ್ಬೋದು, ಪರಶುರಾಮವರ ಮೂರ್ತಿ ನಮ್ಮ ದೇವಸ್ಥಾನಗಳಲ್ಲಿ ನೋಡೋದು ಭಾಳ ವಿರಳ. ಬಟ್ ಈ ದೇವಸ್ಥಾನದಲ್ಲಿ ಅದು ಕೂಡ ನನಗೆ ಕಣ್ಣಿಗೆ ಕಂಡಿತು. ಅದೆಲ್ಲ ನೋಡಿಕೊಂಡು ದೇವಸ್ಥಾನದ ಒಳಗಡೆ ಪ್ರತಿಯೊಂದು ಕಂಬಗಳು, ಹಾಗೆ ಒಳಗಡೆ ಮುಚ್ಚಣಿಗೆಲ್ಲ ನೋಡಿದ್ರೆ ಎಲ್ಲ ಹಳೆಯ ಕಾಲದ ದೇವಸ್ಥಾನ. ಸುಮಾರು ಒಂದು 2000 ವರ್ಷ ಹಳೆಯ ದೇವಸ್ಥಾನ ಇರ್ಬೋದು ಅಂಥೇಳಿ ಕೂಡ ಹೇಳ್ತಾರೆ. ಈ ದೇವಸ್ಥಾನದ ಮೇಲ್ಗಡೆ ನಿಮ್ಗೆ ಅಲ್ಲಿ ನೋಡ್ತಾ ಇದ್ದಲ್ಲ, ಅಲ್ಲಿ ಮಹಿಷಮರ್ದಿನಿ ಹಾಗೆ ಲಕ್ಷ್ಮೀ ದೇವರು, ಹಲವಾರು ದೇವರುಗಳ ಮೂರ್ತಿಗಳನ್ನು ಕೆತ್ತಿದ್ದಾರೆ. ಅದು ನಮ್ಗೆ ಕಂಪ್ಲೀಟಾಗಿ ಗೊತ್ತಾಗಲ್ಲ, ಯಾರು ಗೈಡ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಆ ಊರಿನ ಜನ ಹೇಳ್ತಾಯಿದ್ರು ಅಲ್ಲಿ ಆ ಮೂರ್ತಿಗಳೆಲ್ಲ ಇದೆ ಅಂತ. ಇದು ಬಂದುಬಿಟ್ಟು ಮೇನು ಶಿವಲಿಂಗ, ಇದೇ ಉದ್ಭವ ಲಿಂಗ. ಈ ಉದ್ಭವ ಲಿಂಗದ ಹಿಂದ್ಗಡೆ ಒಂದು ಹುತ್ತ ಕೂಡ ಇದೆ. ಆ ಹುತ್ತಕ್ಕೂ ಆ ಲಿಂಗಕ್ಕೂ ಏನು ಸಂಬಂಧ ಅಂತೇಳಿ ಅದು ಕೂಡ ಹೇಳ್ತೀನಿ ಸ್ಟೋರಿಯಲ್ಲಿ ಕಂಪ್ಲೀಟಾಗಿ. ಆ ಹುತ್ತದಲ್ಲಿ ಇಂದಿಗೂ ಕೂಡ ಒಂದು ಸರ್ಪ ನಿಲ್ಲಿಸಿದಂತೆ, ಆಗಾಗ ದರ್ಶನ ಕೂಡ ಕೊಡ್ತಾ ಇರುತ್ತೆ ಅಂಥೇಳಿ ಅಲ್ಲಿನ ಜನ ಹೇಳ್ತಿದ್ರು. ಈ ದೇವಸ್ಥಾನದ ಕಂಪ್ಲೀಟಾಗಿ ನಾವು ತಿಳ್ಕೊಳ್ಬೇಕಂದ್ರೆ ಈ ದೇವಸ್ಥಾನದ ಒಂದು ಚಿಕ್ಕದಾದ ಸ್ಟೋರಿ ಇದೆ. ಹೇಗೆ ಉದ್ಭವ ಆಯಿತು, ಯಾವ ಥರ ಏನು, ಹಾಗೆ ವೈದ್ಯನಾಥೇಶ್ವರ ಅನ್ನೋ ಹೆಸರು ಹೇಗೆ ಬಂತು ಅಂತೇಳಿ ಕೂಡ ಇದೇ ಈ ಸ್ಟೋರಿಯಲ್ಲೇ ಇರೋದು. ಸುಮಾರು ವರ್ಷಗಳ ಹಿಂದೆ ಒಂದು ಆಕಳು ತನ್ನ ಮಾಲೀಕನಿಗೆ ಯಾವುದೇ ಥರ ಹಾಲು ಕೊಡ್ತಾ ಇರಲ್ಲ, ತನ್ನೆಲ್ಲ ಹಾಲನ್ನು ಸ್ಟೋರ್ ಮಾಡ್ಕೊಬಂದು ಒಂದು ಹುತ್ತದ ಮೇಲೆ ಸ್ವಯಂ ಪ್ರೇರಿತವಾಗಿ ಹಾಕ್ತಾ ಇರುತ್ತೆ. ಇದನ್ನು ಕಂಡಂಥ ಮಾಲೀಕ ಒಂದು 2-3 ದಿನ ಅಬ್ಸರ್ವ್ ಮಾಡ್ತಾನೆ. ಅದಾದ ನಂತರ ಅವನಿಗೆ ಭಯ ಸ್ಟಾರ್ಟ್ ಆಗಿ ಇದೇ ಊರಿನ ಒಂದು ವ್ಯಕ್ತಿ ಹತ್ರ, ಒಂದು ಹಿರಿಯ ನಾಗರಿಕರಿಗೆ ಹೇಳ್ತಾರಂತೆ. ಅದಾಗ ಹಿರಿಯ ನಾಗರಿಕರು ಆ ಹುತ್ತದ ಹತ್ರ ಬಂದು ನೋಡಿದಾಗ ಇಲ್ಲಿ ಯಾವ ಒಂದು ದೇವರು ಇರ್ಬೋದು ಅಂಥೇಳಿ ಒಂದು ಗೆಸ್ಸಿಂಗ್ ಮೇಲೆ ಅಲ್ಲಿ ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಪೂಜೆ ಮಾಡಿ ಕೆಲವೇ ದಿನಗಳಲ್ಲಿ ಆ ಊರಿನ ಒಬ್ಬ ವ್ಯಕ್ತಿಯ ಕನಸಿನಲ್ಲಿ ಶಿವಪ್ಪ ಬಂದು, ತಾನು ಆ ಹುತ್ತದಲ್ಲಿ ನೆಲೆಸಿದ್ದೇನೆ, ಸಮಯ ಬಂದಾಗ ಪ್ರಕಟ ಕೂಡ ಆಗ್ತೀನಿ ಅಂತೇಳಿ ಹೇಳ್ತಾರಂತೆ. ಅದಾಗಿ ಕೆಲವೇ ದಿನಗಳ ನಂತರ, ಕೆಲವೇ ತಿಂಗಳ ಅಂತ ಗೊತ್ತಿಲ್ಲ, ಹೇಳ್ತಿದ್ರು ಅವರು. ನಂತರ ಏನಾಗುತ್ತೆ, ಜೋರು ಮಳೆ ಬಂದಾಗ ಹುತ್ತ 2 ಭಾಗವಾಗಿ ಬೀಳುತ್ತೆ. ಬಿದ್ದಾಗ ಶಿವಲಿಂಗ ಪ್ರಕಟವಾಗುತ್ತೆ ಪ್ರತಿಯೊಬ್ಬರಿಗೂ. ಅದಾಗಿ ತುಂಬ ಜನರಿಗೆ, ಪಕ್ಕದ ಊರಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಭಾಳ ಫೇಮಸ್ ಆಗಿರುತ್ತೆ ಆ ಸಮಯದಲ್ಲಿ ಆ ದೇವಸ್ಥಾನ. ಯಾಕಂದರೆ ಉದ್ಭವ ಲಿಂಗ ಅಂದರೆ ಫೇಮಸ್ ಅಂತ ಹೇಳೋಕ್ಕಿಂತ ಅದರ ಪವರ್ ಆಗಿರುತ್ತೆ. ಅದಾದ ನಂತರ ದೇವಸ್ಥಾನ, ಆ ದೇವರಿಗೆ ಒಂದು ಪೂಜೆ ಗೀಜೆ ಎಲ್ಲ ಶುರು ಆಗುತ್ತೆ. ಪ್ರತಿಯೊಂದು ಚೆನ್ನಾಗೇ ನಡೀತಿರುತ್ತೆ. ನಾವು ನೋಡ್ಬೋದು, ಹಳೆಯ ಕಾಲದಲ್ಲಿ ಯಾವುದೇ ಥರ ವೈದ್ಯರು ಇರಲ್ಲ, ಯಾವುದೇ ಥರ ಔಷಧಿಗಳು ಕೂಡ ಇರಲ್ಲ. ಎಲ್ಲ ಗಿಡಮೂಲಿಕೆಯ ಮೇಲೆ ನಂಬಿಕೆ ಇಟ್ಟು ಔಷಧಿ ಮಾಡ್ಕೊಳ್ತಿರುತ್ತೆ. ಬಟ್ ಆ ಸಮಯದಲ್ಲಿ ಈ ದೇವಸ್ಥಾನದ ಹುತ್ತದ ಮಣ್ಣನ್ನು ಯೂಸ್ ಮಾಡ್ತಾಯಿದ್ರಂತೆ. ಯೂಸ್ ಮಾಡಿದಾಗ ನಮಗೆ ಅದೇ ಥರ ಕಾಯಿಲೆ, ಚರ್ಮ ರೋಗ ಯಾವುದೇ ಇರಲಿ, ಹಾಗೆ ಕಾಯಿಲೆ ಇದ್ದರೂ ಕೂಡ ನಿವಾರಣೆ ಆಗ್ತಾಯಿತ್ತು. ಅದೇ ಕಾರಣಕ್ಕೆ ಈ ದೇವರನ್ನು ವೈದ್ಯ ಅನ್ನೋ ಒಂದು ರೀತಿಯಲ್ಲಿ ನೋಡಿ ವೈದ್ಯನಾಥೇಶ್ವರ ಅನ್ನೋ ಒಂದು ಹೆಸರು ಬಂತು ಅಂತ ಹೇಳಲ್ಲ. ದೇವಸ್ಥಾನದಲ್ಲಿ ನವಗ್ರಹ ಕೂಡ ಇದೆ.
ಹಾಗೆ ನೀವು ಹೊರಗಡೆ ಬಂದು ಸ್ವಲ್ಪ ದೂರ ಬಂದರೆ ನಿಮಗೆ ನಾಗದೇವರ ಮೂರ್ತಿಗಳು ತುಂಬ ನೋಡಲಿಕ್ಕೆ ಸಿಗುತ್ತೆ. ಇಲ್ಲೊಂದಿದೆ ಮತ್ತು ಆ ಮರದ ಕೆಳಗಡೆ ಕೂಡ ಇದೆ. ಹಾಗೆ ಮೆಟ್ಟಿಲುಗಳನ್ನು ಎಳ್ಕೊಂಡು ಸ್ವಲ್ಪ ಸೈಡಲ್ಲಿ ಹೋದರೆ ಅಲ್ಲೊಂದು ಗರ್ಭಗುಡಿ ಕೂಡ ಇದೆ. ಆ ಗರ್ಭಗುಡಿಯಲ್ಲಿ ದೇವರ ವಿಗ್ರಹ ಕೂಡ ತುಂಬ ಇತ್ತು. ಅಂದರೆ ಒಂದು ಗಣಪತಿ ದೇವರು, ಈಶ್ವರ ದೇವರ ಪ್ರತಿಯೊಂದು ವಿಗ್ರಹ ಇದೆ. ಹಾಗೆ ನಿಮ್ಮ ಬಲಗಡೆಯಲ್ಲಿ ಏನು ನೋಡ್ತಾ ಇದೆಯಲ್ಲ ಕೆರೆ, ಇದು ಸಿಂಶಾ ಕೆರೆ, ಸಿಂಶಾ ನದಿ ಅಂತ ಹೇಳ್ತಾರೆ. ಈ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಪುಣ್ಯ ಸಿಗುತ್ತೆ ಅಂತ ಹೇಳುವಂಥ ನಂಬಿಕೆ ಕೂಡ ಇದೆ. ಇವಾಗ ನಿಮ್ಗೆ ಅದು ಹಸಿರಿಂದ ತುಂಬಿದೆ, ಕಾರಣ ಇಷ್ಟೇ ಗಿಡಗಳೆಲ್ಲ ಬೆಳೆದಿದೆ, ಅದಕ್ಕೋಸ್ಕರ ನೀರು ನೋಡ್ತಾ ಇಲ್ಲ. ಈ ಸಿಂಶಾ ನದಿಯನ್ನು ನೆನಪು ಮಾಡಿದಾಗ ಒಂದು ಹಾಡು ನೆನಪಾಗುತ್ತೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಆ ಪರಮಾತ್ಮನು ಅಂತೇಳಿ. ಈ ಹಾಡು ಏನು ಬರೆದಿದ್ದಾರಲ್ಲ ಅದು ಇದೇ ಊರಿನ ಜನ, ಅಂದರೆ ಇದೇ ಊರಿನ ಒಬ್ಬ ಗೋಪಾಲಕ. ಹಾಗೆ ಆ ಬರೆದಂಥ ಜಾಗ ಇದೇ ಕೆರೆಯ ಒಂದು ದಡದ ಮೇಲೆ. ಬಹಳ ಅಂದರೆ ಬಹಳ ಪುರಾತನವಾದ ವಿಷಯಗಳನ್ನು ಅಡಗಿಸಿಕೊಂಡಿರುವ ಊರಿದು. ಹಾಗೆ ದೇವಸ್ಥಾನ ಕೂಡ ಅಂತ ಹೇಳಿದ್ರು ತಪ್ಪಾಗಲ್ಲ. ಪ್ರತಿಯೊಂದು ಕಂಪ್ಲೀಟಾಗಿ ನಾನು ತಿಳಿಸ್ತಾ ಹೋಗ್ತೀನಿ ದೇವಸ್ಥಾನದ ಬಗ್ಗೆ. ಹಾಗೆ ಆ ಊರಿನ ಒಂದು ಹಿರಿಯರ ಹತ್ರ ಕೂಡ ಮಾತಾಡಿಸ್ತೀನಿ, ಏನು ಎತ್ತ ನೋಡುವ. ಈ ಕೆರೆಯನ್ನು ನೋಡಿದಾಗ ನನಗೆ ಆನ್ ದ ಸ್ಪಾಟಲ್ಲಿ ಮಾತಾಡಬೇಕು ಅಂತ ಹೇಳಿದ ಮಾತುಗಳು ಇದು, ನೀವೇ ಕೇಳಿ. ನಾನಿವಾಗ ತೋರಿಸ್ತಾ ಇದ್ದೀನಲ್ಲ, ಈ ನದಿ ಹೆಸರು ಬಂದುಬಿಟ್ಟು ಸಿಂಶಾ ನದಿ ಅಂತೇಳಿ. ಬಟ್ ಈ ನದಿ ಭಾಳ ಪವಿತ್ರತೆಯಿಂದ ಉಳ್ಳಂಥ ನದಿ. ಬಟ್ ಈಗಿನ ಜನ್ರೇಷನ್ ಜನಗಳು ಈ ದೇವಸ್ಥಾನಕ್ಕೆ ಬಂದಾಗ ಪ್ಲಾಸ್ಟಿಕ್ ಯಾಕೆ ನದಿಗೆ ಹಾಕ್ತಾರೆ ಅಂತ ನನಗೆ ಇಂದೂ ತಿಳಿದು ಬಂದಿಲ್ಲ. ನಾನು ಎಷ್ಟೋ ಕಡೆ ದೇವಸ್ಥಾನಗಳ ವಿಡಿಯೋಗಳನ್ನು ಮಾಡಿದ್ದೀನಿ, ಎಷ್ಟೋ ಕಡೆ ನಿಮ್ಗೆ ಹೇಳಿದ್ದೀನಿ, ದಯವಿಟ್ಟು ದೇವಸ್ಥಾನಕ್ಕೆ ಬಂದಾಗ ಯಾವುದೇ ಥರ ಪ್ಲಾಸ್ಟಿಕ್ಗಳನ್ನು ಬಳಸಬೇಡಿ. ನೀವು ಪ್ಲಾಸ್ಟಿಕ್ಗಳನ್ನು ತಂದರೂ ಕೂಡ ಅದ್ರ ಜೊತೆನೇ ಇಟ್ಕೊಂಡು ಹೋಗಿ, ಇಲ್ಲ ಡಸ್ಟ್ಬಿನ್ಗಳು ಇದ್ದರೆ ಡಸ್ಟ್ಬಿನ್ಗಳಲ್ಲಿ ಹಾಕಿ. ದಯವಿಟ್ಟು ನದಿಗಾಗಿರ್ಬೋದು, ಕೆರೆಗಾಗಿರ್ಬೋದು, ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಗಳನ್ನು ಹಾಕ್ಲಿಕ್ಕೆ ಹೋಗಬೇಡಿ. ನೋಡ್ಬೋದು ಎಷ್ಟರ ಮಟ್ಟಿಗೆ ಪ್ಲಾಸ್ಟಿಕ್ ಇದೆ. ಎಲ್ಲ ಪ್ಯಾಕೆಟ್ಗಳು, ಅಗರಬತ್ತಿದು ಮತ್ತು ಎಣ್ಣೆಯ ಕೊಟ್ಟೆ ಮತ್ತು ಕುಂಕುಮದ ಪ್ಯಾಕೆಟ್ಗಳು, ಬರೀ ಈ ಥರದ ಪ್ಯಾಕೆಟ್ಗಳೇ ತುಂಬ ಇದೆ. ಇದು ಯಾವ ಮಟ್ಟಿಗೆ ಈಗ ಹಾಳು ಮಾಡಿದ್ದಾರೆ ಅಂದರೆ ದೇವಸ್ಥಾನದ ನದಿ ನೋಡಿದರೆ ನೀವು ಸ್ನಾನ ಮಾಡಲಿಕ್ಕೂ ಮನಸ್ಸು ಬರಲ್ಲ, ಆ ರೇಂಜಲ್ಲಿ ನೀರನ್ನು ಹಾಳು ಮಾಡಿದ್ದಾರೆ. ಇದೇ ನೀರನ್ನ ಪವಿತ್ರತೆಯಿಂದ ನಾವು ಸ್ನಾನ ಮಾಡ್ತೀವಿ ದೇವಸ್ಥಾನಕ್ಕೆ ಬಂದಾಗ. ಈಗ ಒಂದು ಸ್ವಲ್ಪ ವರ್ಷ ಆಯಿತು ಈ ನದಿಯನ್ನು ಈ ಥರ ಈ ಮಟ್ಟಿಗೆ ಹಾಳು ಮಾಡಿದ್ದಾರೆ ಈ ನದಿನ. ನೀವು ಬನ್ನಿ, ದೇವಸ್ಥಾನಕ್ಕೆ ಬನ್ನಿ, ದೇವಸ್ಥಾನಕ್ಕೆ ಹೋಗಿ ಎಲ್ಲೇ ಮಾಡಿ, ಬಟ್ ಬಂದಾಗ ಮಾತ್ರ ಯಾವುದೇ ಥರ ಪ್ಲಾಸ್ಟಿಕನ್ನು ಇಲ್ಲಿ ಹಾಕ್ಲಿಕ್ಕೆ ಹೋಗ್ಬೇಡಿ. ನೋಡಿ, ಇದೇ ದೇವಸ್ಥಾನದ ವಿಡಿಯೋನ ನಾನು ಒಂದು 2 ವರ್ಷದ ಬ್ಯಾಕ್ ವಿಡಿಯೋ ನೋಡಿದ್ದೆ. ಆ ನದಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಈ ನದಿ ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ತಾ ಇತ್ತು. ಇವಾಗ ನೋಡ್ತಾ ಇದ್ದೆ ಹೇಗೆ ಅಂದರೆ ನಿಮಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಬಂದಾಗ ಯಾವುದೇ ಥರ ಪ್ಲಾಸ್ಟಿಕನ್ನು ಬಳಸ್ಲಿಕ್ಕೆ ಹೋಗಬೇಡಿ. ಹಾಗೆ ತಂದರೆ ನಿಮ್ಮ ಜೊತೆನೇ ವಾಪಸ್ ತೊಗೊಂಡು ಹೋಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ಯಾವ ಮಟ್ಟಿಗೆ ಹಾಳು ಮಾಡಿದ್ದಾರೆ ಕೆರೆನ ಅಂತೇಳಿ. ಇದ್ರ ಬಗ್ಗೆ ದೇವಸ್ಥಾನದ ಆಡಳಿತ ಮಂಡಳಿ ಸ್ವಲ್ಪ ಕ್ರಮ ಕೈಗೆತ್ತಿಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ಇನ್ನೂ ಕೂಡ ಹಾಳು ಮಾಡ್ತಾರೆ. ಈ ದೇವಸ್ಥಾನದ ವಿಶೇಷತೆಗಳನ್ನು ಆ ಊರಿನ ಹಿರಿಯರು ಕೂಡ ವಿಸ್ತರಣೆಯಾಗಿ ನಂಗೆ ಹೇಳ್ತಾ ಇದ್ರು, ಅದನ್ನು ಕೂಡ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಅಜೋರೆ, ಇಲ್ಲಿ ಬೆಲ್ಲ ಇಟ್ಟಿದ್ದೀರಲ್ಲ, ಬೆಲ್ಲ ಯಾಕೆ ಯೂಸ್ ಮಾಡ್ತಾರೆ? ಯಾಕೆ ಉಪ್ಪು ಬೆಲ್ಲ ಕರೆದಂಗೆ ನಮ್ಮ ಕಷ್ಟ ಕಾಯಿಲೆ ಕರಲಿ ಅಂತ ಉಪ್ಪು ಬೆಲ್ಲ ಬಿಡೋದು ಇಲ್ಲಿ ಅದು ಒಂದು ಇದು ಪದ್ಧತಿ ಯಾವಾಗಿಂದ ನಡ್ಕೊಂಡು ಬಂದಿದ್ದು ಕಾಲಿಂದ. ಈ ದೇವಸ್ಥಾನ ಅಷ್ಟು ಶುರುವಾಗಿ ಎಷ್ಟು ವರ್ಷ ಆಯ್ತು ಇದು? ಅಯ್ಯೋ ನಮಗೆ ಗೊತ್ತಿಲ್ಲ, ಅಷ್ಟು ಹಳೆ ದೇವಸ್ಥಾನ ಇದು. ಸರಿ ಸರಿ, ತಲೆಯೋ 12 ತಲೆಯೋ ಆಗಲ್ಲ. ಅಷ್ಟು ಹಳೆ ದೇವಸ್ಥಾನ. ಹೌದಾ? ಸ್ಕಿನ್ನು ಹೇಳ್ತೀವಿ ಕೇಳಿ. ಕೈ ಕಾಲು ಸೊತ್ತಾರೆ, ಮನೆಯಲ್ಲಿ ತಾಪತ್ರೆ ಆದರೆ, ಕೆಲಸದ ಬಗ್ಗೆ ತಾಪತ್ರೆ ಆದರೆ, ಮಕ್ಕಳಿದ್ದವರು ಮಾತ್ರ ಈ ದೇವರು ಇದು. ಹೇಳ್ತೀವಿ ಕೇಳಿ. ಇಲ್ಲಿ ಏನು ಅಂತರ ಪಂದ್ರ ಮಾಡ್ಲಾ ಕೂಡ್ಲಾ ಏನಿಲ್ಲ, ತಡೆ ನೋಡಿದ್ದಿಲ್ಲ. ಹುಚ್ಚು ಪ್ರಸಾದ ಕೊಡ್ತಾರೆ. ಸರಿ ಸರಿ. ಸ್ಕಿನ್ ಆದರೆ ಅದ ಉಪಯೋಗಿಸ್ಬೇಕು. ಸರಿ ಸರಿ. ಇಲ್ಲಿ ಉಪ್ಪು ಬೆಲ್ಲ ಆರೋಗ್ಯದ್ದೇ ಮೇನ್. ಅಲ್ಲಿ ಅಷ್ಟ ಕರ್ಲಿ ಅಂತ ಒಳಗೆ ಪೂಜೆ ಮಾಡಿ ಉಪ್ಪು ಬೆಲ್ಲ. ಸರಿ ಸರಿ. ಹೊಳೆ ಒಳಗೆ. ಸರಿ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೋದು. ಇದು ಈ ದೇವ್ರದ್ದು ಇದೆಲ್ಲ ಎಡೆ ಎಲ್ಲ, ಅದು ಕೈ ಕಾಲು ಕಣ್ಣು ಕಿವಿ ಶರೀರ ನಾಗರ ದೋಷದ್ದು. ಅಂದ್ರೆ ನಾಗದೋಷ ಪರಿಹಾರನೂ ಇದೆ. ಇಲ್ಲಿ ಉಂಟು, ಈಶ್ವರಂತವು. ಸರಿ ಸರಿ. ನಾಗರ ದೋಷದ್ದು ಪರಿಹಾರ ಉಂಟು ಇಲ್ಲಿ ಉಂಟು. ಇಲ್ಲಿ ನಮ್ಮ ಶರೀರದಲ್ಲಿ ಏನವೆ ಅವೆಲ್ಲ ಅವೆ. ಇಲ್ಲಿ ಪ್ರತಿಯೊಂದು ಅವೆ. ಹಾರ್ಟ್ ಅದೆ, ಕಿಡ್ನಿ ಅದೆ, ಕಣ್ಣವೆ, ಕಿವಿ ಅವೆ, ಕಾಲವೆ, ಹೊಟ್ಟೆ ಅದೆ, ಪ್ರತಿಯೊಂದು ಅವೆ. ನಮ್ಮ ಶರೀರದಲ್ಲಿ ಏನವೆ ಅವೆಲ್ಲ ಅವೆ, ಎಲ್ಲ ಇರುತ್ತೆ. ಫೋಟೋ ಹೊಡ್ಕೊಂಡು ಬಿಚ್ಚಿ ತಿನ್ಬೇಕಾದ್ರೆ ಒಂದು ತೋರಿಸಿ ನೋಡುವ. ಒಂದಲ್ಲ, ಫುಲ್ ಎಲ್ಲ ತೋರಿಸ್ತೀನಿ, ಹೊಡ್ಕೊಂಡು. ಸರಿ. ಇಲ್ಲಿ ಇದೇ ಮೇನ್. ಇಲ್ಲಿ ಏನು ಅಂತ ಪಂದ್ರ ಮಾಡ್ಲಾ ಕೂಡ್ಲಾ ಏನಿಲ್ಲ. ಅಂದ್ರೆ ಮಕ್ಕಳಾಗದೆ ಇದ್ದವರು, ಚರ್ಮ ರೋಗ ಇದ್ದವರು,
ಇಲ್ಲಿ ಮಕ್ಕಳಿಗೆ ತೊಟ್ಲು ಇವು ಹಾಂ ಹಾಂ ಸ್ಕಿನ್ನು ಕೈ ಕಾಲು ಕಣ್ಣು ಕಿವಿ ಹಾಂ ಹಾಂ ದೊಡ್ಡ ತೊಟ್ಲು ಚಿಕ್ಕ ತೊಟ್ಲು ಮನೆಗೆ ಒಳ್ಳೇದಲ್ಲಿ ಏನು ಮನೆ ಸ್ಕಿನ್ನು ಹಾಂ ನಾಗರ ದೋಸೆ ಇದು ಮನೆದಿದೆ ಯಾಕೆ ಮನೆಗೆ ಒಳ್ಳೇದಲ್ಲಿ ಏನು ಮನೆ ಮನೆಗೆ ಒಳ್ಳೇದಾಗಲಿ ಅಂತೇಳಿ ಹಾಂ ಹೊಡ್ಕೊಂಗಿರೋ ಫೋಟೋ ಇಲ್ಲಿ ಇದೇ ಮೇನು ಯಾವ್ದು ಮಗ? ನಾವು ಮುರುಡೇಶ್ವರಮ್ಮ. ಮುರುಡೇಶ್ವರ. ಹಾಂ ಬಂದಿದ್ರಾ? ವಿಡಿಯೋ ಮಾಡ್ಕೊಂಡು ಇದು ಈಗ ಅಲ್ಲೇ ಊರಿನವ್ರು ಹೇಳಿದ್ರು ನನಗೆ ಹಾ ಹಾ ಈ ಥರದೊಂದು ದೇವಸ್ಥಾನ ಇದೆ ಅಲ್ಲ ಭಾಳ ಫೇಮಸ್ ಅದ, ಒಂದ್ಸಲ ಹೋಗಿ ಬನ್ನಿ ಅಂತೇಳಿ. ಹ್ಮ್. ಅದಕ್ಕೋಸ್ಕರ ಬಂದಿದ್ದು. ಇಲ್ಲಿ ಸ್ಕಿನ್ ಪ್ರಾಬ್ಲಮ್ ಒಳ್ಳೇದು ಮಗ. ಹ್ಮ್. ಚರ್ಮ ರೋಗಕ್ಕೆ ಮಕ್ಕಳಾಗಿಲ್ಲ ಅಂದ್ರೆ ಅದೆಲ್ಲ ತುಂಬಾ ಒಳ್ಳೇದು. ಆಯ್ತಾ? ಮೂರ್ತಿ ಇಲ್ಲಿ ಉದ್ಭವ ಮೂರ್ತಿ ಅಲ್ಲ ಇದು? ಹಾಂ ಹಾಂ ಅದೇನೋ ಒಂದು ಕೇಳಿದೆ ನಾನು, ಹುತ್ತದ ಇದರಿಂದ ಒಳಗಡೆ ಇದೆ ಮಗ. ಲಿಂಗ ಬಂದಿದ್ದು ಅಂತೇಳಿ. ಕರೆಕ್ಟ್. ಅದಂದ್ರೆ ಊರ್ದವ್ರ ಹಂಗೆ ಸ್ವಲ್ಪ ಸ್ವಲ್ಪ ಹೇಳಿದ್ರು ಅವ್ರು. ಅದು ಭೂಮಿಯಿಂದ ಬಂದದ್ದು ಅಲ್ಲಿ. ಹಾಂ ಲಿಂಗ ಅದ ತಲೆ ಅರ್ಧ ತಲೆ ಈ ಚಿಪ್ಪು ಮಗ, ಈ ಚಿಪ್ಪು ಅರ್ಧ ತಲ್ಕಾಡಲ್ಲಿದೆ. ಹಾಂ ತಲಕಾಡು. ಮುಕ್ಕಾಲ್ ಭಾಗ ಲಿಂಗದಲ್ಲಿದೆ. ಇಲ್ಲದೆ ಹಿಂಗೆ ಇದು ಕಾಣ್ತದೆ ಅಂದ್ರೆ ಅಭಿಷೇಕ ಮಾಡುವಾಗ ನೋಡಿದ್ರೆ ಕಾಣಿಸುತ್ತೆ. ಆಮೇಲೆ ಇದೆಲ್ಲ ಹಾಕ್ತಿರ್ತಾರಲ್ಲ ಹಾ. ಗಂಧ ಗಂಧೆಲ್ಲ ಹಾಕಿ. ಇಟ್ಟಿರ್ತಾರೆ. ಇಲ್ಲಿ ಉತ್ಪತ್ತಿ ಇದೆ. ಹಾಂ ಆಯ್ತು, ಊಟ ಮಾಡಿದ್ವಿ ಅಲ್ಲಿ. ಸುಮಾರು ವರ್ಷ ನಮಗೆ ಗೊತ್ತಿಲ್ಲ. ಹಾಂ ನಮ್ಮ ಅಪ್ಪನಿಗೆ ನಮ್ಮ ಅಯ್ಯನಿಗೆ ಅವರ ಅಯ್ಯನಿಗೆ ಗೊತ್ತೇ ಇಲ್ಲ. ಹಾಂ 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 ಅಷ್ಟು ಹಳೆ ದೇವಸ್ಥಾನ ಇದೆ. ಹಳೆಯ ದೇವಸ್ಥಾನ ಇದೆಲ್ಲ ಇದು ಜೀರ್ಣೋದ್ಧಾರ ಮಾಡಿದ್ದು ಈಗ ಸದ್ಯ ಇದೆಲ್ಲ ಈ ಇವಾಗ ಮಾಡಿದ್ವಿ. ಹಾಂ ಹಾಂ ಮತ್ತು ದೂರಿಂದ ಬಂದವ್ರಿಗೆ ಉಳಿಲಿಕ್ಕೆ ವ್ಯವಸ್ಥೆ ಕೂಡ ಇದೆ. ಈ ವ್ಯವಸ್ಥೆ ಇದೆ. ಹಾಂ ಇದು ಚೌಟ್ರಿ ಇದೆ. ಹಾಂ ಚೌಟ್ರಿ ಅದ. ಊಟ ಕೊಡ್ತಾರೆ. ಹಾಂ ಹೌದು ಹೌದು. ಅಲ್ಲಿ ರೂಮ್ಗಳಿವೆ. ಆಧಾರ್ ಕಾರ್ಡ್ ಬೇಕು. ಆಧಾರ್ ಕಾರ್ಡ್ ಕೊಟ್ಟರೆ ಆಯ್ತು. ಸರಿ ತಾತ ಬರ್ತೀವಿ. ಕೇಳಿದ್ರಲ್ಲ ತಾತ ಹೇಳ್ತಿರೋ ಮಾತನ್ನ. ಈ ದೇವಸ್ಥಾನ ಬಗ್ಗೆ ಕೇಳ್ತಾ ಹೋದ್ರೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಸಿಗ್ತಾ ಇದೆ. ಉಪ್ಪು ಮತ್ತು ಬೆಲ್ಲ ನೀವು ಸಮ ಪ್ರಮಾಣದಲ್ಲಿ ಶಿಮ್ಲಾ ನದಿಗೆ ಹಾಕೋದ್ರಿಂದ ನಮ್ಮ ಕಷ್ಟಗಳು ಕೂಡ ಅದೇ ರೀತಿ ಕರ್ಗೋಗ್ಲಿ ಅಂತ ಹೇಳ್ತಾರಂತೆ. ಅದೇ ಕಾರಣಕ್ಕೆ ಅಲ್ಲಿ ಪ್ಲಾಸ್ಟಿಕ್ಗಳು ಜಾಸ್ತಿ ಯೂಸ್ ಮಾಡ್ತಿದ್ದಾರಂತೆ ನನಗೆ ಈಗ ಅನಿಸ್ತಾ ಇದೆ. ಮತ್ತು ಹಾರ್ಟು, ಕಿಡ್ನಿ, ಕೈ, ಕಾಲು ಪ್ರತಿಯೊಂದು ನಿಮಗೇನು ಆ ತಾತ ತೋರಿಸಿದ್ರು ಅದನ್ನೆಲ್ಲ ಈ ದೇವಸ್ಥಾನಕ್ಕೆ ನಾವು ಅರ್ಪಣೆ ಮಾಡೋದ್ರಿಂದ ನಮಗೇನಾದರೂ ಸಮಸ್ಯೆ ಇದ್ದರೆ, ಕಿಡ್ನಿ ಸಮಸ್ಯೆ ಇರ್ಬೋದು, ಹಾರ್ಟ್ ಸಮಸ್ಯೆ ಇರ್ಬೋದು, ಪ್ರತಿಯೊಂದು ನಿವಾರಣೆ ಆಗುತ್ತೆ ಅಂತ ಕೂಡ ತಾತ ಹೇಳ್ತಾಯಿದ್ರು. ನನಗೂ ಕೇಳಿ ತುಂಬ ಆಶ್ಚರ್ಯ ಅನಿಸ್ತು. ನೀವು ದಯವಿಟ್ಟು ಈ ದೇವಸ್ಥಾನಕ್ಕೆ ಆದರೆ ಬಂದು ಒಂದು ಸಲ ಭೇಟಿ ನೀಡಿ ಹೋಗಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಗವಂತ ಶಿವನ ದೇವಸ್ಥಾನದಲ್ಲಿ ನಂದಿ ಯಾವಾಗಲೂ ಇದ್ದೇ ಇರುತ್ತೆ, ಗೊತ್ತಿರುವಂಥ ಮಾತು. ಹಾಗೆ ನಂದಿ ಮಹಾರಾಜ ಅವರಿಗೆ ನಮಸ್ಕಾರ ಮಾಡಿ ನಾವು ಮುಂದ್ಗಡೆ ಹೋದರೆ ನಮಗೆ ಅಲ್ಲೊಂದು ಡೋರ್ ನೋಡ್ತಾ ಇದ್ದಲ್ಲ, ಆ ಮುಖಾಂತರ ಒಳಗೆ ಹೋದರೆ ಒಂದು ಸಭಾಭವನ ಸಿಗುತ್ತೆ. ನಾನು ಆವಾಗಲೇ ಹೇಳಿದೆ, ತಾತನೂ ಕೂಡ ಹೇಳಿತ್ತು ವಿಡಿಯೋದಲ್ಲಿ, ಇಲ್ಲಿ ದೂರದಿಂದ ಬರುವಂಥವರಿಗೆ ಉಳಿಲಿಕ್ಕೆ ವ್ಯವಸ್ಥೆ ಕೂಡ ಇದೆ. ನಿಮ್ಮ ಆಧಾರ್ ಕಾರ್ಡ್ಗಳನ್ನು ಕಡ್ಡಾಯವಾಗಿ ತರಬೇಕು. ತಂದರೆ ನಿಮಗೆ ಈ ಬಿಲ್ಡಿಂಗಲ್ಲಿ ನಿಮಗೆ ರೂಮ್ ಕೊಡೋದು, ಅಂದರೆ ವಸತಿ ಕೊಡೋದು, ನಿಮಗೆ ಎಲ್ಲ ಥರ ವ್ಯವಸ್ಥೆ ಕೂಡ ಇದೆ. ನೀವೇನಾದರೂ ಪೂಜೆ ಗೀಜೆ ಮಾಡಿಸ್ಬೇಕು ಅಂತ ಹೇಳಿದರೆ ಒಂದಿನ ಮೊದಲೇ ಬರಬೇಕು, ಇಲ್ಲಾಂದರೆ ಒನ್ ಡೇ ಬ್ಯಾಕ್ ಫೋನ್ ಮಾಡಿ ಪುರೋಹಿತರಿಗೆ ಹೇಳಬೇಕಾಗತ್ತಂತೆ. ಸೋಮವಾರ ದಿನ ತುಂಬ ರಶ್ ಇರುವಂಥ ದೇವಸ್ಥಾನ ಇದು. ಸೋಮವಾರ ದಿನವೇ ತುಂಬ ರಶ್ ಇರುತ್ತಂತೆ, ಅಂದರೆ ಆಡಳಿತ ಮಂಡಳಿಯವರು ಹೇಳಿದ್ದು. ಮಧ್ಯಾಹ್ನದ ಸಮಯಕ್ಕೆ ಬಂದರೆ ನಿಮಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಬಟ್ ಈ ದೇವಸ್ಥಾನ 1:15ಗೆ ಕ್ಲಿಯರಾಗಿ ಕ್ಲೋಸ್ ಆಗುತ್ತೆ. ಅದಾದ ನಂತರ ಓಪನ್ ಆಗೋದು 4 ಗಂಟೆಗಂತೆ. ಸೊ ಅಷ್ಟು ಒಳಗಡೆ ಬರಬೇಕು ಮಧ್ಯಾಹ್ನ. ಅದು ಬಿಟ್ಟರೆ ನೀವು ಸಂಜೆ ಅಂದರೆ 4 ಗಂಟೆ ನಂತರನೇ ಬರಬೇಕಾಗತ್ತೆ. ದಿನ ಊಟ ಇರುತ್ತೆ ನಮ್ಮ. ಐ ಹೋಪ್ ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನಷ್ಟು ದೇವಸ್ಥಾನಗಳು ಹಾಗೆ ನಮ್ಮ ಧಾರ್ಮಿಕ ಪ್ಲೇಸ್ಗಳನ್ನು ತೋರಿಸ್ತಾ ಇರ್ತೀನಿ. ಸೊ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.